ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೆಎಸ್ಆರ್ಟಿಸಿ, NW ಕೆಎಸ್ಆರ್ಟಿಸಿ ಹಾಗೂ KKRTC ಉಚಿತ ಸ್ಟೂಡೆಂಟ್ ಬಸ್ ಪಾಸ್ಗೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ನ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಪ್ರತಿಯೊಬ್ಬರು ಕೂಡ ತಾವು ಮೊಬೈಲ್ನಲ್ಲೇ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ದಾಖಲಾತಿಗಳು ಏನು ಬೇಕು ಅನ್ನೋದಾದರೆ, ಸರ್ಕಾರದಿಂದ KSRTC ಅಥವಾ ಇನ್ನಿತರ ವಿಭಾಗದಿಂದ ಬಿಟ್ಟಿರುವಂಥ ಒಂದು ಅಪ್ಲಿಕೇಶನ್ ಫಾರಮ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಅಪ್ಲಿಕೇಶನ್ ಫಾರಮ್ ಅನ್ನು ಫಿಲಪ್ ಮಾಡಿ ತಾವು ಓದುತ್ತಿರುವಂಥ ಪ್ರಿನ್ಸಿಪಲ್ ಇಂದ ಸೀಲು ಸಿಗ್ನೇಚರ್ ಹಾಕಿಸಿ ಅದ್ರ ಜೊತೆ ಫೀಸ್ ರಿಸಿಪ್ಟ್, ಆಧಾರ್ ಕಾರ್ಡ್, ಒಂದು ಫೋಟೋ ಮುಖಾಂತರ ಅರ್ಜಿನ ಸಲ್ಲಿಸಬಹುದು. ಸೇವಾ ಸಿಂಧು ವೆಬ್ಸೈಟ್ ಅನ್ನು ನೀವು ನೋಡ್ತಾ ಇರ್ಬೋದು. ಆಲ್ರೆಡಿ ರಿಜಿಸ್ಟರ್ ಆಗಿರೋರು ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಹಾಗೆ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಯಾರೆಲ್ಲ ರಿಜಿಸ್ಟರ್ ಆಗಿಲ್ವೋ ಸೇವಾ ಸಿಂಧು ವೆಬ್ಸೈಟ್ನ ರಿಜಿಸ್ಟರ್ ಮಾಡಿ ಸಲ್ಲಿಸೋದು ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಹೇಗೆ ಈಗ ಆಲ್ರೆಡಿ ಸೇವಾ ಸಿಂಧುಲಿ ರಿಜಿಸ್ಟರ್ ಆಗಿರೋರು ತಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಗೆಟ್ OTP ತಗೊಳ್ಳಿ. ಹಾಗೆ ಕ್ಯಾಪ್ಚರ್ ID ಹಾಕಿ OTP ಬಂದ ನಂತರ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ. ಅಥವಾ OTP ಬರಲಿಲ್ಲ ಅಂದರೆ ಪಾಸ್ವರ್ಡ್ ಏನಾದ್ರು ಗ್ಯಾಪ್ನ ಇದ್ರೆ ಪಾಸ್ವರ್ಡ್ ಮುಖಾಂತರ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ನೆಕ್ಸ್ಟ್ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಲಾಗಿನ್ ಆದಲ್ಲಿ ವೀವ್ ಆಲ್ ಅವೈಲಬಲ್ ಸರ್ವಿಸ್ ಅಂತ ಲೆಫ್ಟ್ ಸೈಡ್ ಅಲ್ಲಿ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ತದನಂತರ ಎಲ್ಲಾ ವಿಭಾಗದ ಉಚಿತ ಬಸ್ ಪಾಸ್ಗೆ ಅರ್ಜಿಗೆ ಸಲ್ಲಿಸುವ ಆಪ್ಷನ್ಸ್ ಸಿಗುತ್ತೆ ನಿಮಗೆ. KSRTC ಬೇಕು ಅಂದರೆ KSRTC, KKRTC ಹಾಗೂ NW KSRTC ಎಲ್ಲದಕ್ಕೂ ಸಪ್ರೇಟ್ ಅಪ್ಲಿಕೇಶನ್ ಫಾರಮ್ ಇದೆ. ಸಪ್ರೇಟ್ ಅಪ್ಲಿಕೇಶನ್ ಅನ್ನು ಹಾಕಬೇಕಾಗತ್ತೆ. ನೀವು ಯಾವ ವಿಭಾಗಕ್ಕೆ ಬರ್ತೀರೋ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಾನು ತಿಳಿಸ್ಕೊಟ್ಟಲ್ಲ, ಒಂದು ಫಾರಮ್ ಡೌನ್ಲೋಡ್ ಆಗಬೇಕು ಅಂತ, ಆ ಡೌನ್ಲೋಡ್ ಇಲ್ಲಿ ಸಿಗುತ್ತೆ ನಿಮಗೆ. ಸೆಲ್ಫ್ ಡಿಕ್ಲರೇಷನ್ ಡೌನ್ಲೋಡ್ ಸಿಗುತ್ತೆ. ಇಲ್ಲ ಮೇನ್ ವೆಬ್ಸೈಟ್ KKRTC ಅಥವಾ KSRTC ವೆಬ್ಸೈಟ್ ಓಪನ್ ಮಾಡಿ ವಿದ್ಯಾರ್ಥಿಗಳ ಬಸ್ ಪಾಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಫಾರಮ್ ಸಿಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಫಿಲ್ಅಪ್ ಮಾಡಿ ಸ್ಕ್ಯಾನ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ. ನೆಕ್ಸ್ಟು ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸಿಟಿಸನ್ ಅಂತ ಕೇಳುತ್ತೆ ಹಾಗೂ ಇನ್ಸ್ಟಿಟ್ಯೂಷನ್ ಲೊಕೇಟೆಡ್ ಅಥವಾ ಔಟ್ಸೈಡ್ ಕರ್ನಾಟಕದಿಂದ ಬಂದಿರುವಂಥವರು ಅರ್ಜಿನ ಸಲ್ಲಿಸಬಹುದು ಹಾಗೂ ಕರ್ನಾಟಕದವರು ಕೂಡ ಅರ್ಜಿನ ಸಲ್ಲಿಸಬಹುದು. ಎರಡು ಆಪ್ಷನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಂಡಿಯನ್ ಸಿಟಿಸನ್ ಹಾಗೂ ಕರ್ನಾಟಕದವರಾದರೆ ಕರ್ನಾಟಕ. ಹಾಗೆ ಆಧಾರ್ ಅಥೆಂಟಿಕೇಶನ್ ಫಾರ್ಮ್ಗೆ ನೆಕ್ಸ್ಟ್ ಸ್ಟೆಪ್ ಹೋಗುತ್ತೆ. ಆಧಾರ್ ಕಾರ್ಡ್ ನಂಬರನ್ನು ವಿದ್ಯಾರ್ಥಿಗಳ ನಂಬರನ್ನು ಎಂಟ್ರಿ ಮಾಡಿ. OTP ಬರುತ್ತೆ, OTPನ ಎಂಟ್ರಿ ಮಾಡಿ. OTPನ ಎಂಟ್ರಿ ಮಾಡಿದ ನಂತರ ಸಕ್ಸಸ್ ಅನ್ನೋ ಮೆಸೇಜ್ ಬರುತ್ತೆ. ನೆಕ್ಸ್ಟು ತಾವು ಓದುತ್ತಿರುವಂಥ ಕೋರ್ಸ್ ಕ್ಯಾಟಗರಿ ಆಪ್ಷನ್ಸ್ ಇರುತ್ತೆ. ಕೋರ್ಸ್ ಕ್ಯಾಟಗರಿನ ಮೆನ್ಷನ್ ಮಾಡಿ. PU, SLC ಹಾಗೆ ಡಿಗ್ರಿ, PG ಇನ್ನಿತರ ಎಲ್ಲ ಆಪ್ಷನ್ಸ್ ಸಿಗುತ್ತೆ. ನೀವು ಯಾವ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ತೀರೋ ಅದ್ರ ಬಗ್ಗೆ ಮಾಹಿತಿನ ಕೇಳ್ತಾ ಹೋಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕ್ಲಾಸ್ ಡೀಟೇಲ್ಸ್ ಕೇಳುತ್ತೆ. ಯಾವ ಸೆಮ್ಮಲ್ಲಿ ನೀವು ಓದ್ತಾ ಇದ್ದೀರಾ, ಯಾವ ಇಯರ್, ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಮಾಹಿತಿ ಕೇಳುತ್ತೆ. ಹಾಗೂ ಕೋರ್ಸ್ ಕೇಳುತ್ತೆ. ಡಿಗ್ರಿ ಅವರಾದರೆ BA, BCom ಆ ರೀತಿ. ಹಾಗೆ BA ಅವರಾದರೆ ಇಂಜಿನಿಯರಿಂಗ್. ಹಾಗೆ SLC, PUC ಸ್ಟೂಡೆಂಟ್ಸ್ಗೆ ಯಾವ ಕೋರ್ಸನ್ನು ತೊಗೊಂಡಿದ್ದೀರಾ ಅದರ ಬಗ್ಗೆ ಪ್ರತಿಯೊಬ್ಬರಿಗೂ ಸಿಗುತ್ತೆ. ಎಲ್ಲ ಕೋರ್ಸ್ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. BEd, BA, GNM, ನರ್ಸಿಂಗ್, ಡಿಪ್ಲೊಮೋದವರು ಪ್ರತಿಯೊಬ್ಬರು ಕೂಡ ಸೇಮ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ನೆಕ್ಸ್ಟ್ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಹೇಗಿರುತ್ತೋ ಹಾಗೆ ಫೋಟೋ ಹಾಗೆ ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿ ಫೆಚ್ ಆಗುತ್ತೆ. ಇಲ್ಲಿ ನಿಮ್ಮ ಸ್ಟೂಡೆಂಟ್ ಅಭ್ಯರ್ಥಿಯ ಹೆಸರು, ತಂದೆ ಹೆಸರು, ಫೋಟೋ, ಹಾಗೆ ಜೆಂಡರ್, ಡೇಟ್ ಆಫ್ ಬರ್ತ್, ಏಜು ಹಾಗೂ ಅಡ್ರೆಸ್ಸನ್ನು ಕೇಳುತ್ತೆ. ಪ್ರೆಸೆಂಟ್ ಅಡ್ರೆಸ್ಸನ್ನು ಮೆನ್ಷನ್ ಮಾಡಿ. ಹಾಗೆ ಯಾವ ಕ್ಯಾಟಗರಿ, SC ST ಗಳು ಆದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರನ್ನು ಮೆನ್ಷನ್ ಮಾಡಬೇಕಾಗುತ್ತೆ. RD ನಂಬರನ್ನು ಮೆನ್ಷನ್ ಮಾಡಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಟೂಡೆಂಟ್ ID ಕೇಳುತ್ತೆ. ತಾವು ಓದ್ತಿರುವಂಥ ರಿಜಿಸ್ಟರ್ ನಂಬರ್ ಆದರೂ ಆಗ್ಬೋದು, ಇಲ್ಲ ಸ್ಟ್ಯಾಟ್ಸ್ ನಂಬರನ್ನು ಎಂಟ್ರಿ ಮಾಡ್ಬೋದಾಗಿರ್ತದೆ. ಹಾಗೆ ಸ್ಟೂಡೆಂಟ್ ನೇಮನ್ನು ಆಧಾರ್ ಕಾರ್ಡಲ್ಲಿ ಹೇಗೆ ನೀವು ಇದೆಯೋ ಅದೇ ರೀತಿಯಾಗಿ ಸೇಮ್ ಯಥಾವತ್ತಾಗಿ ಹಾಕಿ. ಹಾಗೆ ಸ್ಟೂಡೆಂಟ್ ಅಡ್ರೆಸ್, ಕ್ಲಾಸ್, ಸೆಕ್ಷನ್ ಯಾವುದು, ಹಾಗೆ ಗಾರ್ಡಿಯನ್ ಯಾರಾದರೂ ಇದ್ದರೆ, ಹಾಗೆ ಫೋನ್ ನಂಬರ್ ಹಾಗೂ ಡೇಟ್ ಆಫ್ ಬರ್ತ್ ಮತ್ತೊಮ್ಮೆ ಕೇಳುತ್ತೆ. ಇಷ್ಟನ್ನು ಕೂಡ ಮೆನ್ಷನ್ ಮಾಡಿ. ಹಾಗೆ ಯೂನಿವರ್ಸಿಟಿ, ಯಾವ ಯೂನಿವರ್ಸಿಟಿಲಿ ನೀವು ಓದ್ತಿದ್ದೀರಾ ಅನ್ನೋದ್ರ ಮಾಹಿತಿ ಕೇಳುತ್ತೆ. ಹಾಗೆ ಯಾವ ಡಿಸ್ಟಿಕ್ಕಲ್ಲಿ ನೀವು ಕಾಲೇಜ್ಗೆ ಹೋಗ್ತಿದ್ದೀರಾ, ಎಕ್ಸಾಂಪಲ್ ತುಮಕೂರು ಅನ್ನೋದಾದರೆ ತುಮಕೂರು ಅಂತ ಹಾಕಿ. ಇನ್ನಿತರ ಯಾವುದೇ ಡಿಸ್ಟಿಕ್ ಆದರೆ ಆ ಡಿಸ್ಟಿಕ್ ಹೆಸರು ಹಾಕಿ. ಹಾಗೆ ತಾಲೂಕು, ಕಾಲೇಜ್ ನೇಮ್ ಎಂಟ್ರಿ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಅಡ್ರೆಸ್ ಕೆಲವೊಬ್ರಿಗೆ ಬರುತ್ತೆ. ಇಲ್ಲಾಂದರೆ ಮ್ಯಾನ್ಯುಯಲ್ ಆಗಿ ನಿಮ್ಮ ಕಾಲೇಜಿನ ಅಡ್ರೆಸ್ಸನ್ನು ಮೆನ್ಷನ್ ಮಾಡಿ. ತದನಂತರ ಕೋರ್ಸ್ ನೇಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೋರ್ಸ್ ಇಯರು, ಯಾವ ಇಯರು ನೀವು ಈಗ ಪ್ರೆಸೆಂಟ್ ಓದ್ತಾ ಇದ್ದೀರಾ. ಫಸ್ಟ್ ಇಯರ್ ಆದರೆ ಫಸ್ಟ್ ಇಯರು. ಹಾಗೆ BA, BCom, ಇಂಜಿನಿಯರಿಂಗ್ ಯಾವುದಿದೆಯೋ ಮತ್ತೊಮ್ಮೆ ಒಂದು 2-3 ಬಾರಿ ಮತ್ತೊಮ್ಮೆ ಕೇಳ್ತಾ ಇದೆ.
ಮತ್ತೊಮ್ಮೆ ಎಂಟ್ರಿ ಮಾಡ್ಕೊಳ್ಳಿ. ಹಾಗೆ ಬಸ್ ಪಾಸ್ ವ್ಯಾಲಿಡಿಟಿನೂ ಅದಷ್ಟೇ ತೋರಿಸುತ್ತೆ. ಆಮೇಲೆ ಬಸ್ ಪಾಸ್ ಪೇಯ್ಡ್ ಕೌಂಟರ್ ಅಂದರೆ ಕೌಂಟರ್ಸ್ ತುಂಬ ಇರುತ್ತೆ ನಿಮ್ಮ ತಾಲೂಕಲ್ಲಿ ಅಥವಾ ನಿಮ್ಮ ಹೋಬಳಿ ಲೆವೆಲಲ್ಲಿ ತುಂಬ ಕೌಂಟರ್ ಇರುತ್ತೆ. ನಿಮಗೆ ಯಾವುದು ಹತ್ತಿರ ಬರುತ್ತೋ ಆ ಕೌಂಟರ್ ನಂಬರನ್ನು ಮೆನ್ಷನ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಟ್ರಾವೆಲ್ ಡೀಟೇಲ್ಸ್ ಕೇಳುತ್ತೆ. ಮತ್ತೊಮ್ಮೆ ಎಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳುತ್ತೆ. ಸ್ಟಾರ್ಟಿಂಗ್ ಡೇಟು, ಸ್ಟಾರ್ಟಿಂಗ್ ಡಿಸ್ಟಿಕ್ಕು, ಹಾಗೆ ತಾಲೂಕು, ಹೋಬಳಿ, ವಿಲೇಜು, ಹಾಗೆ ನಿಯರೆಸ್ಟ್ ಬೋರ್ಡಿಂಗ್ ಪಾಯಿಂಟ್, ಹಾಗೆ ಲಾಸ್ಟಲ್ಲಿ ಡ್ರಾಪ್ ಮಾಡೋ ಪಾಯಿಂಟು, ಹಾಗೆ ಮಧ್ಯದಲ್ಲಿ ಏನಾದ್ರು ಎಕ್ಸ್ಚೇಂಜ್ ಮಾಡ್ತಿದ್ರೆ ವಯಾ 1 ವಯಾ 2 ಕೇಳುತ್ತೆ. ಅದರ ಆಪ್ಷನನ್ನು ಮೆನ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡಿವಿಷನ್ ಕೇಳುತ್ತೆ. ಡಿವಿಷನ್ ಬಂದು ಅದೇ ಡಿಪೋ ಡಿವಿಷನ್ ಆಗ್ಬೋದು, ತಾವು ಓದ್ತಿರುವಂಥ ಕೌಂಟರ್ ಆಗ್ಬೋದು, ಅದರ ಬಗ್ಗೆ ಮಾಹಿತಿನ ಕೇಳ್ತಾ ಹೋಗುತ್ತೆ. ಡಿವಿಷನ್ ಹಾಗೂ ಡಿಪೋ ಹಾಗೂ ಕೌಂಟರ್ ಇಷ್ಟೆಲ್ಲ ಮೆನ್ಷನ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ಪು ಸೇವ್ ಮಾಡಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೇಕಾಗತ್ತೆ. ಮತ್ತೊಮ್ಮೆ ಪ್ರಿವ್ಯೂ ಬರುತ್ತೆ. ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ ಅಂತ ಒಂದು ಮಾಹಿತಿನ ತಿಳ್ಕೊಂಡು ಸ್ಟಾಪ್ಸು ಮತ್ತು ನಿಮ್ಮ ಹೆಸರು ಹಾಗೆ ನೀವು ಓದ್ತಿರುವಂಥ ಕೋರ್ಸು ಪ್ರತಿಯೊಂದನ್ನ ಮಾಹಿತಿನ ತಿಳ್ಕೊಂಡು ನಾನು ಮೊದಲೇ ತಿಳಿಸಿದ ಅಪ್ಲಿಕೇಶನ್ ಫಾರಮನ್ನು 200 KB JPG ಅಥವಾ PDF ಅಲ್ಲಿ ಸ್ಕ್ಯಾನ್ ಮಾಡಿಕೊಂಡು ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಫೀಸ್ ರೆಸಿಪ್ಟ್ ಕೇಳುತ್ತೆ. ಹಾಗೆ ಆಧಾರ್ ಕಾರ್ಡ್, ರೆಸಿಡೆನ್ಷಿಯಲ್ ಅಡ್ರೆಸ್ಗೆ ಪ್ರೂಫ್ ಕೇಳುತ್ತೆ. ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ಮತ್ತೊಮ್ಮೆ ಪ್ರಿವ್ಯೂ ಕೇಳುತ್ತೆ. ಪ್ರಿವ್ಯೂಲಿ ಎಲ್ಲ ಡೀಟೇಲ್ಸ್ ಮತ್ತೊಮ್ಮೆ ಕನ್ಫರ್ಮ್ ಮಾಡಿಕೊಂಡು ಸಬ್ಮಿಟ್ ಬಟನ್ ಮಾಡಿ ಅಕ್ನಾಲೇಜ್ಮೆಂಟನ್ನು ಪ್ರಿಂಟ್ಔಟ್ ತೊಗೊಳ್ಳಿ. ಪ್ರಿಂಟ್ಔಟ್ ತೊಗೊಂಡು ತಮ್ಮ ಹತ್ತಿರದ KSRTC ಅಥವಾ KKRTC ಅಥವಾ NWKSRTC ಕೌಂಟರ್ಗೆ ನೀವು ಸೆಲೆಕ್ಟ್ ಮಾಡಿರುವಂಥ ಕೌಂಟರ್ಗೆ 1 ಅಥವಾ 2 ದಿನಗಳ ನಂತರ ವಿಸಿಟ್ ಮಾಡಿ ನಿಮ್ಮ ಪಾಸನ್ನು ಪಡೆಯಬಹುದಾಗಿರ್ತದೆ. ಉಚಿತವಾಗಿ ಯಾವುದೇ ಹಣ ನೀಡುವಾಗಿಲ್ಲ. ಸರ್ಕಾರ ಉಚಿತವಾಗಿ ನೀಡಲು ಆದೇಶ ನೀಡಲಾಗಿದೆ. ಇಷ್ಟೆಲ್ಲ ಮಾಡಿದ್ರೆ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಅದು ಅರ್ಜಿ ಸಲ್ಲಿಸುವ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ಡಿಸ್ಕ್ರಿಪ್ಷನ್ ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಸೇವಾ ಸಿಂಧುಲಿ ರಿಜಿಸ್ಟರ್ ಇಲ್ಲದೆ ಇರೋರಿಗೆ ರಿಜಿಸ್ಟರ್ ಮಾಡ್ಕೊಬೇಕು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ರೀತಿಯಾದ ಪೇಜ್ ಬರುತ್ತೆ. ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆ ನೋಡಿ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾದ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ, ಕ್ಯಾಪ್ಚರ್ ID ಕೇಳುತ್ತೆ, ಹಾಗೂ ನೆಕ್ಸ್ಟ್ ಬಟನ್ ಅನ್ನು ಕ್ಲಿಕ್ ಮಾಡಿ. OTP ಬರುತ್ತೆ, OTPನ ಮೆನ್ಷನ್ ಮಾಡಿ, ಕಂಟಿನ್ಯೂ ಮಾಡಿ. ಹಾಗೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬಾಕ್ಸ್ ಇದೆ ನೋಡಿ ಅದರ ಎದುರುಗಡೆ, ಅದನ್ನು ಬಾಕ್ಸನ್ನು ಕ್ಲಿಕ್ ಮಾಡಿ ಅಲೋ ಕೊಡಿ. ಆಲ್ರೆಡಿ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ ಅಥವಾ ಬೇರೆ ಮೊಬೈಲ್ ನಂಬರನ್ನು ಕೊಟ್ಟು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ. ಹಾಗೆ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ, admin@357 ಅಥವಾ ಆ ರೀತಿಯಾದ OTP ಪಾಸ್ವರ್ಡನ್ನು ತೊಗೊಬೋದು, ಇಲ್ಲ ಬೇರೆ ಯಾವುದನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ಯಾಪ್ಚರ್ ID ಹಾಕಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಹಿಂದೆ ನೀಡಿದ ಮೊಬೈಲ್ ನಂಬರ್ ತೋರಿಸುತ್ತೆ. ಮತ್ತೊಮ್ಮೆ ರೀಸೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. OTP ಬರುತ್ತೆ. OTP ಬಂದ ನಂತರ ವ್ಯಾಲಿಡೇಟ್ ಮಾಡ್ಕೊಳ್ಳಿ. 1 ಅಥವಾ 2 ಬಾರಿ OTP ಬರುತ್ತೆ, ಮೆನ್ಷನ್ ಮಾಡ್ತಾ ಹೋಗಿ ವ್ಯಾಲಿಡೇಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ಆಗಲಿಲ್ಲ ಅಂದರೆ ಸರ್ವರ್ ಪ್ರಾಬ್ಲಮ್ ಇರುತ್ತೆ. 10-15 ನಿಮಿಷಗಳ ನಂತರ ನೋಡಿಕೊಂಡು ಮತ್ತೊಮ್ಮೆ ಲಾಗಿನ್ ಮಾಡ್ಕೊಳ್ಳಿ. ಅಷ್ಟೆಲ್ಲ ಆದಮೇಲೆ ಈ ರೀತಿಯಾದ ಓಕೆ ಬಟನ್ ಬರುತ್ತೆ. ಆಲ್ರೆಡಿ ಲಿಂಕ್ಡ್ ಅಂತ ಬರುತ್ತೆ. ಆವಾಗ ನಿಮ್ಮ ಸೇವಾ ಸಿಂಧು ಅಕೌಂಟ್ ಕ್ರಿಯೇಟ್ ಆಗಿರುತ್ತೆ. ಮತ್ತೊಮ್ಮೆ ಮೇನ್ ಪೇಜ್ಗೆ ಹೋಗಿ ತಮ್ಮ ಮೊಬೈಲ್ ನಂಬರ್ ಹಾಗೂ ಪಾಸ್ವರ್ಡನ್ನು ಹಾಕಿ ಲಾಗಿನ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. KSRTC ಹಾಗೂ NWKSRTC KRTCಗೆ ಅರ್ಜಿ ಸಲ್ಲಿಸುವ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವೇ ಕೂಡ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರಲ್ಲಿ ಅರ್ಜಿಯನ್ನು ಸಲ್ಲಿಸ್ಕೊಬೋದಾಗಿರ್ತದೆ. ಹಾಗೆ ಫರ್ಗಾಟ್ ಪಾಸ್ವರ್ಡ್ ಕೂಡ ಆಪ್ಷನ್ ಇದೆ. ಯಾರೆಲ್ಲ ಫರ್ಗಾಟ್ ಮೊಬೈಲ್ ನಂಬರನ್ನು ರಿಜಿಸ್ಟರ್ ಮಾಡಿರ್ತೀರ ಆದರೆ ಪಾಸ್ವರ್ಡ್ ಜ್ಞಾಪನ ಇಲ್ಲ, OTP ಕೂಡ ಬರ್ತಾ ಇಲ್ಲ ಅನ್ನೋರಾದರೆ ಫರ್ಗಾಟ್ ಪಾಸ್ವರ್ಡ್ ಕೀ ಆಪ್ಷನ್ಸ್ ಕೆಳಗಡೆನೇ ಇದೆ. ಫರ್ಗಾಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ಕ್ಯಾಪ್ಚರ್ ಐಡಿನ ಹಾಕಿ ನೆಕ್ಸ್ಟ್ ಸ್ಟೆಪ್ ಹೋದರೆ ತಾವು ನೀಡಿದಂಥ ಇಮೇಲ್ ID ಅಥವಾ ಮೊಬೈಲ್ ನಂಬರ್ಗೆ ಲಿಂಕ್ ಬರುತ್ತೆ. ಅದನ್ನು 24 hours ಒಳಗಡೆ ರಿಜಿಸ್ಟರ್ ಮಾಡಿಕೊಂಡು ಪಾಸ್ವರ್ಡನ್ನು ಹೊಸದಾಗಿ ಕ್ರಿಯೇಟ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಮಾಡಿದ್ರೆ ತಮ್ಮ ಅಪ್ಲಿಕೇಶನನ್ನು ಸಲ್ಲಿಸ್ಬೋದಾಗಿರ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಗುತ್ತೆ ಅಂದ್ಕೊತೀನಿ. ಅಕಸ್ಮಾತ್ ನಿಮ್ಮ ಸ್ನೇಹಿತರಿಗಾರಿಗೂ ಶೇರ್ ಮಾಡಿ. ಯಾರೆಲ್ಲ ಅರ್ಜಿ ಸಲ್ಲಿಸ್ತಿರ್ತಾರೋ ಅವ್ರಿಗೆ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಉದ್ಯೋಗ ಬಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.